ಇಂಗ್ಲೀಷ್ನಲ್ಲಿ ಶುಡ್ ಬಳಸುವುದು ಹೇಗೆ? ನಾನು ನಿಮಗೆ ಕ್ಯಾನ್ ಮತ್ತು ಕುಡ್ ಬಳಸುವುದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ. ಇವತ್ತು ನಾನು ಶುಡ್ಡನ್ನು ಹೇಗೆ ಬಳಸುವುದು ಅಂತ ಹೇಳಿಕೊಡ್ತೇನೆ. ಮೊದಲು ಶುಡ್ಡನ್ನು ನಾವು ಸಲಹೆ ನೀಡಲು, ಮಾಡಬೇಕು ಎಂಬ ಅರ್ಥದಲ್ಲಿ ಉಪಯೋಗಿಸುತ್ತೇವೆ. ಶುಡ್ ಇದನ್ನು ಸಾಮಾನ್ಯವಾಗಿ ನಾವು ಯಾರಿಗಾದರೂ ಸಲಹೆ ನೀಡಲು ಅಥವಾ ಒಂದು ಕೆಲಸ ಮಾಡುವುದು ಒಳ್ಳೆಯದು ಎಂದು ಹೇಳಲು ಬಳಸುತ್ತೇವೆ. ಉದಾಹರಣೆಗೆ, ಯು ಶುಡ್ ಸ್ಟಡಿ ಹಾರ್ಡ್, ನೀನು ಕಷ್ಟಪಟ್ಟು ಓದಬೇಕು. ವಿ ಶುಡ್ ಹೆಲ್ಪ್ ದ ಪೂವರ್, ನಾವು ಬಡವರಿಗೆ ಸಹಾಯ ಮಾಡಬೇಕು. ಯು ಶುಡ್ ಟೇಕ್ ಮೆಡಿಸಿನ್ ಆನ್ ಟೈಮ್, ನೀನು ಸರಿಯಾದ ಸಮಯಕ್ಕೆ ಔಷಧಿ ತೆಗೆದುಕೊಳ್ಳಬೇಕು. ಹೀಗೆ ಇನ್ನೊಬ್ಬರಿಗೆ ಸಲಹೆ ನೀಡಲು, ಮಾಡಬೇಕು ಎಂಬ ಅರ್ಥದಲ್ಲಿ ಶುಡ್ ಉಪಯೋಗಿಸ್ತೇವೆ. ಇದರದ್ದೇ ಮಾಡಬಾರದು ಅಂತ ಹೇಳಿ ನಕಾರಾತ್ಮಕ ವಾಕ್ಯಗಳಲ್ಲಿ ಸಹ ನಾವು ಶುಡ್ಡನ್ನು ಉಪಯೋಗಿಸ್ಬೋದು. ಒಂದು ಕೆಲಸ ಮಾಡುವುದು ಸರಿಯಲ್ಲ ಅಥವಾ ಮಾಡಬೇಡಿ ಎಂದು ಹೇಳಲು ಶುಡ್ ನಾಟ್ ಅಥವಾ ಶುಡಂಟ್ ಬಳಸುತ್ತೇವೆ. ಇದೇ ಮಾಡಬೇಕು ಸಲಹೆ ಕೊಡಲಿಕ್ಕೆ, ಮಾಡಬಾರ್ದು ಅಂತ ಸಲಹೆ ಕೊಡಲಿಕ್ಕೆ. ಯು ಶುಡ್ ನಾಟ್ ಟೆಲ್ ಲೈಸ್, ನೀನು ಸುಳ್ಳು ಹೇಳಬಾರ್ದು. ವಿ ಶುಡ್ ನಾಟ್ ವೇಸ್ಟ್ ಫುಡ್, ನಾವು ಆಹಾರವನ್ನು ವ್ಯರ್ಥ ಮಾಡಬಾರ್ದು. ಯು ಶುಡ್ ನಾಟ್ ಡ್ರೈವ್ ಫಾಸ್ಟ್, ನೀನು ವೇಗವಾಗಿ ವಾಹನ ಚಲಾಯಿಸಬಾರ್ದು. ಸೊ ಶುಡ್ಡನ್ನು ಒಬ್ಬರಿಗೆ ಮಾಡಬೇಕು ಅಂತ ಸಲಹೆ ಕೊಡಲಿಕ್ಕೆ ಅಥವಾ ಮಾಡಬಾರ್ದು ಅಂತ ಸಲಹೆ ಕೊಡಲಿಕ್ಕೆ ನಾವು ಉಪಯೋಗಿಸ್ತೇವೆ. ಶುಡ್ನ ಇನ್ನೊಂದು ಮೀನಿಂಗ್ ಇದೆ. ಇನ್ನೊಬ್ಬರ ಹತ್ರ ನಾವು ಅಭಿಪ್ರಾಯ ಕೇಳಲು ಪ್ರಶ್ನಾರ್ಥಕ ರೂಪದಲ್ಲಿ ಉಪಯೋಗಿಸ್ತೇವೆ. ಮಾಡಬೇಕೇ ಎಂಬ ಅರ್ಥದಲ್ಲಿ ಪ್ರಶ್ನಾರ್ಥಕ ರೂಪ, ನಾನು ಈ ಕೆಲಸ ಮಾಡುವುದು ಸರಿಯೇ ಎಂದು ಅಭಿಪ್ರಾಯ ಕೇಳುವಾಗಲೂ ಶುಡ್ ಉಪಯೋಗಿಸ್ತೇವೆ. ಶುಡ್ ಐ ಗೋ ನೌ, ನಾನು ಈಗ ಹೋಗಬೇಕೇ. ವಾಟ್ ಶುಡ್ ಐ ವೇರ್ ಫಾರ್ ದ ಪಾರ್ಟಿ, ನಾನು ಪಾರ್ಟಿಗೆ ಏನು ಧರಿಸಬೇಕು. ವೇರ್ ಶುಡ್ ವಿ ಮೀಟ್, ನಾವು ಎಲ್ಲಿ ಭೇಟಿಯಾಗಬೇಕು. ಹೀಗೆ ಶುಡ್ಡಿಗೆ 3 ಬೇರೆ ಬೇರೆ ಅರ್ಥಗಳನ್ನು, ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕದಲ್ಲಿ ಮಾಡಬೇಕು, ಮಾಡಬಾರ್ದು. ಅದೇ ಥರ ಇನ್ನೊಬ್ಬರ ಹತ್ರ ಸಲಹೆ ಕೇಳಲಿಕ್ಕೆ, ಅಭಿಪ್ರಾಯ ಕೇಳಲಿಕ್ಕೆ ಮಾಡಬೇಕೇ ಎಂಬ ಅರ್ಥದಲ್ಲಿ ಉಪಯೋಗಿಸಲಾಗುತ್ತದೆ. ಸೊ ಇಷ್ಟು ಕಲಿತ್ರೆ ಸಾಕು. ಶುಡ್ ಬಗ್ಗೆ ಇನ್ನೂ ಬೇರೇನೂ ಕಲಿಯುವ ಅವಶ್ಯಕತೆ ಇಲ್ಲ. ನೀವು ಶುಡ್